ಮರಾಠಿಗರ ಕನ್ನಡ ವಿರೋಧಿ ನೀತಿಯನ್ನು ಖಂಡಿಸಿ ಕನ್ನಡಿಗರ ಮೇಲೆ ಆಗ್ತಾ ಇರುವಂತಹ ದಬ್ಬಾಳಿಕೆ ಅನ್ಯಾಯವನ್ನು ಖಂಡಿಸಿ ಇವತ್ತು ಬೀದಿಗಿಳಿಯೋ ಕೆಲಸವನ್ನ ಬೆಳ್ಳಂ ಬೆಳಕೆಯೇ ಕನ್ನಡ ಪರ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಬಸ್ ನಿಲ್ದಾಣಗಳ ಚಿತ್ರಣವನ್ನು ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಟೈರ್ಗೆ ಬೆಂಕಿ ಹಚ್ಚೋದ್ರ ಮೂಲಕ ಆಕ್ರೋಶವನ್ನು ಕೂಡ ದಾವಣಗೆರೆ ಭಾಗದಲ್ಲಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರೆಲ್ಲ ಪಾಪ ಬಸ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಅಲ್ಲೆಲ್ಲ ಸಂಚಾರ ಮಾಡೋದಕ್ಕೆ ಬೆಳಗ್ಗೆನೆ ಆಗಮಿಸಿರುವಂತಹ ದೃಶ್ಯ ಕೂಡ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ನಮಗೆ KSRTC ಬಸ್ ಡಿಪೋದಲ್ಲೂ ಕೂಡ ಇದೇ ಚಿತ್ರಣ ಇದೆ. ಡೀಟೇಲ್ಸ್ ಕೊಡ್ತಾರೆ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪುನೀತ್, ದಾವಣಗೆರೆಯಲ್ಲಿ ಹೇಗಿದೆ ಚಿತ್ರಣ? ಆಮೇಲೆ ಇವತ್ತು ಎಲ್ಲಿ ಈ ಬನ್ನ ತೀವ್ರತೆ ಅಥವಾ ಪ್ರತಿಭಟನೆಯ ಕಾವು ದಾವಣಗೆರೆ ಯಾವ ಭಾಗದಲ್ಲಿ ಹೆಚ್ಚಾಗೋ ಸಾಧ್ಯತೆ ಇದೆ, ನಿರೀಕ್ಷೆ ಇದೆ? ಖಂಡಿತವಾಗ್ಲೂ ಮತ್ತ MES ಪುಂಡಾಟಿಕೆಯನ್ನು ವಿರೋಧಿಸಿ ಅಂದರೆ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆಕ್ಟ್ ಇರುವಂಥ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲೂ ಕೂಡ ವ್ಯಾಪಕವಾದಂತಹ ಬೆಂಬಲ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಮತ್ತು ರೈತ ಸಂಘಟನೆಗಳು ಕೂಡ ಪ್ರತಿಭಟನೆಗಿಳಿದಿರುವಂಥದ್ದು, ಟೈರ್ಗೆ ಬೆಂಕಿ ಹಚ್ಚಿರುವಂಥದ್ದು, ಹಚ್ಚಿ ರಾಜ್ಯ ಸರ್ಕಾರ ಮತ್ತು MES ವಿರುದ್ಧ ಒಂದು ಆಕ್ರೋಶವನ್ನು ಹೊರಹಾಕ್ತಾರೆ. ಯಾಕಂತ ಹೇಳಿದ್ರೆ MES ಪುಂಡಾಟಿಕೆಯನ್ನು ನಿಯಂತ್ರಣ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ನಾವು ದೃಶ್ಯಗಳು ನೋಡಲಾಗಿದೆ. ಮಾಮೂಲಾಗಿ ವಾಹನ ಸಂಚಾರ ಸಾಗ್ತಾ ಇದೆ. ಅದೇ ರೀತಿಯಾಗಿ ಅಂಗಡಿ ಮುಂಗಟ್ಟುಗಳು ಕೂಡ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು ಮತ್ತು ನೈತಿಕವಾಗಿ ಬೆಂಬಲವನ್ನು ಕೂಡ ಹಲವು ಸಂಘಟನೆಗಳು ಕೂಡ ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಕನ್ನಡ ನೆಲ, ಜಲ ಮತ್ತು ಭಾಷೆ ವಿಚಾರವಾಗಿ ದಾವಣಗೆರೆ ಹೋರಾಟಕ್ಕೆ ಯಾವಾಗಲೂ ಮುಂದಿರುತ್ತೆ. ಅದೇ ರೀತಿಯಾಗಿ ಕರ್ನಾಟಕ ಬಂದ್ ಕೂಡ ಯಶಸ್ವಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಂಘಟನೆಗಳು ಕೂಡ ನಿನ್ನೆಯಿಂದಲೂ ಕೂಡ ಮನವಿ ಮಾಡಿದ್ರು. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಆಗಮಿಸಿ ಅಂದರೆ ಹೋರಾಟಗಾರರು ಆಗಮಿಸಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಮತ್ತು 9 ಗಂಟೆಗೆ ನೂರಾರು ಜನ ಸಂಘಟನೆ ಅಂದರೆ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು ಮತ್ತು ರೈತ ಮುಖಂಡರು ಕೂಡ ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಜಯದೇವ ಸರ್ಕಲ್ನಿಂದ AC ಕಚೇರಿವರೆಗೊಂದು ರ್ಯಾಲಿ ನಡೆಸ್ತಾರೆ. ರ್ಯಾಲಿ ನಡೆಸಿದ ಸಂದರ್ಭದಲ್ಲಿ MES ಪುಂಡಾಟಿಕೆಯನ್ನು ನಿಯಂತ್ರಣ ಮಾಡಬೇಕು ಮತ್ತು MESನ ಬ್ಯಾನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಮನವಿ ಕೂಡ AC ಅವ್ರಿಗೆ ಕೊಡ್ತಾರೆ. ಅದೇ ರೀತಿಯಾಗಿ ವಾಹನ ಸಂಚಾರವು ಕೂಡ ಯಥಾಸ್ಥಿತಿಯಾಗಿದೆ. ಯಾಕಂತ ಹೇಳಿದ್ರೆ ಆಟೋ ಚಾಲಕರ ಸಂಘ ಆಗಿರ್ಬೋದು ಮತ್ತು ಖಾಸಗಿ ಬಸ್ ಮಾಲೀಕರ ಸಂಘ ಆಗಿರ್ಬೋದು ಮತ್ತು KSRTC ನೌಕರರ ಸಂಘ ಕೂಡ ನಾವು ಯಾವುದೇ ರೀತಿಯಂಥ ಬಂದ್ಗೆ ಬೆಂಬಲ ಕೊಡಲ್ಲ, ಕೇವಲ ನೈತಿಕವಾಗಿ ಬೆಂಬಲವನ್ನು ಕೊಡ್ತೇವೆ ಹೊರತು ನಾವು ಮುಷ್ಕರ ಅಂದರೆ ಗಾಡಿ ಸ್ಟಾಪ್ ಮಾಡಿ ನಾವು ಬೆಂಬಲವನ್ನು ಮಾಡಲ್ಲ, ಅಂದರೆ ಬಂದ್ನ ಮಾಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಹೇಳಿರುವಂಥ ಹಿನ್ನೆಲೆಯಲ್ಲಿ ವಾಹನ ಸಂಚಾರವೂ ಕೂಡ ಯಥಾಸ್ಥಿತಿ ಇದೆ. ಅಂಗಡಿ ಮುಂಗಟ್ಟುಗಳು ಕೂಡ 10 ಗಂಟೆ ನಂತರ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಕೇವಲ ಹೋಟೆಲ್ ಮಾಲೀಕರು ಕೂಡ ನೈತಿಕವಾಗಿ ಬೆಂಬಲವನ್ನು ಕೂಡ ಕೊಟ್ಟಿರುವಂಥದ್ದು. ರೈತ ಸಂಘಟನೆ ಆಗಿರ್ಬೋದು ಮತ್ತು ಲಾರಿ ಮಾಲೀಕರ ಸಂಘ, ಕನ್ನಡ ಪರ ಸಂಘಟನೆಗಳು ಕೂಡ ಒಂದು ಬಂದ್ಗೆ ಬೆಂಬಲವನ್ನು ಕೂಡ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅವರು ರಸ್ತೆಗಿಳಿದು ಹೋರಾಟವನ್ನು ಕೂಡ ಬೆಳಿಗ್ಗೆಯಿಂದಲೂ ಕೂಡ ಮಾಡ್ತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪುನೀತ್.